ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026 ಒಂದು ಸ್ಕೆಡ್ಯೂಲ್ ಬಗ್ಗೆ ಇನ್ನು ನಾವು ಯೋಚನೆ ಆದ್ರೂ ಮಾಡ್ಬೇಕು ಬೇಡ ಅನ್ನುವಂಥದ್ದು ಗೊತ್ತಾಗಬಹುದು. ಇವತ್ತಿಗೆ ಬರೋಬ್ಬರಿ ಈ ಸೀಸನ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 18 ದಿನಗಳು ಮಾತ್ರ ಬಾಕಿ ಉಳ್ಕೊಂಡು ಮಾರ್ಚ್ 28ನೇ ತಾರೀಕಿಗೆ ಈ ಒಂದು IPL 2026 ಪಂದ್ಯಗಳು ಸ್ಟಾರ್ಟ್ ಆಕ್ಕವ. ಇನ್ನೂ ಕೂಡ ಸ್ಕೆಡ್ಯೂಲ್ ಬಿಡುಗಡೆ ಮಾಡೋದಕ್ಕೆ ಈ BCCI ಅವರು ರೆಡಿ ಇಲ್ಲ. ಈ ವರ್ಷ ಏನಾಗಿತ್ತೋ ಗೊತ್ತಿಲ್ಲ. ಈ BCCI ಅವರು ಹೇಳೋದೋ ಒಂದು ಮಾಡೋದು ಇನ್ನೊಂದು ಆಗಿಬಿಟ್ಟೈತಿ. ನಿನ್ನೆ ನೋಡ್ರಿ ಅಫಿಸಿಯಲ್ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಸಂಜೆ ಮುಂದೆ 4 ಗಂಟೆಕ ಈ ಒಂದು IPL 2026 ಸ್ಕೆಡ್ಯೂಲ್ ಬಿಡುಗಡೆ ಮಾಡ್ತೀವಿ ನಾವು ಅಂತೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ನಿನ್ನೆ ಸಾಯಂಕಾಲ 4 ಗಂಟೆ ಆಯ್ತು, 5 ಗಂಟೆ ಆಯ್ತು, 6 ಗಂಟೆ ಆಯ್ತು, 7 ಗಂಟೆ ಆದ್ರೂ ಇನ್ನು ಆ ಒಂದು ಸ್ಕೆಡ್ಯೂಲ್ ಅನ್ನ ಬಿಡೋದಕ್ಕೆ ತಯಾರಿದ್ದಿಲ್ಲ. ಅವಾಗ ಗೊತ್ತಾಯ್ತು ಈ BCCI ಅವರು ಇನ್ನು ಈ ಒಂದು ಸ್ಕೆಡ್ಯೂಲ್ ಅನ್ನ ರೆಡಿ ಮಾಡಿದ್ದಂಗೆ ಇಲ್ಲ. ಈ ಒಂದು ಇವತ್ತಂತರೂ ಇದು ಸ್ಕೆಡ್ಯೂಲ್ ಬರಂಗ ಕಾಣವಲ್ದು ಅನ್ನುವಂತ ಸಂದರ್ಭದೊಳಗ ಮತ್ತೊಂದು ಅಪ್ಡೇಟ್ ಬಂತು. ರಾತ್ರಿ 9 ಗಂಟೆಗೆ ಮತ್ತೆ ಸ್ಕೆಡ್ಯೂಲ್ ಬಿಡುಗಡೆ ಮಾಡುವಂತ ಸಾಧ್ಯತೆ ಐತಿ ಅಂತೇಳಿ ಅಪ್ಡೇಟ್ ಬಂತು. ಮತ್ತು 9 ಗಂಟೆಗೆ ಚೆಕ್ ಮಾಡಿದ್ರು ಅದು ಅಪ್ಡೇಟ್ ಅಂತೂ ಅಂದ್ರೆ ಆ ಒಂದು ಸ್ಕೆಡ್ಯೂಲ್ ಅಂತೂ ಇನ್ನೂ ಬಿಡುಗಡೆ ಆಗ್ಲಿಲ್ಲ. ಮತ್ತೊಂದು ಅಪ್ಡೇಟ್ ಅನ್ನ ಕೊಟ್ಟಾರ. IPL 2026 ಒಂದು ಸ್ಕೆಡ್ಯೂಲ್ ಅನ್ನ ನಾವು ಯಾವ ದಿನಾಂಕಕ್ಕೆ ಪ್ರಕಟ ಮಾಡ್ತೀವಿ, ಈ ಒಂದು ಸ್ಕೆಡ್ಯೂಲ್ ಅನ್ನ ಪ್ರಕಟ ಮಾಡೋದಕ್ಕ ಯಾಕೆ ನಾವು ಡಿಲೇ ಮಾಡತ್ತೀವಿ ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಅನ್ನ ಕೊಟ್ರ. ಇದರ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ಟ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿಬಿಡಿ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರಬಹುದು, ಒಮ್ಮೆಲೆ ಒಂದು 4-5 ರಾಜ್ಯದೊಳಗ ಈಗ ಎಲೆಕ್ಷನ್ ಗಳು ಏರ್ಪಟ್ಟ ಬಿಟ್ಟಾವ. ಈಗ ಈ ಕಡೆ ಎಲೆಕ್ಷನ್ ಗಳು ಸ್ಟಾರ್ಟ್ ಆಯ್ತು, ಈ ಕಡೆ IPL ಮ್ಯಾಚ್ ಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಎರಡರ ನಡುವೆ ಈಗ ಕ್ಲಾಶ್ ಆಗಬಾರ್ದು ಅನ್ನುವಂತ ಒಂದು ಕಾರಣಕ್ಕಾಗಿ ಈಗ BCCI ಅವರು ಈ ಒಂದು ಸ್ಕೆಡ್ಯೂಲ್ ಅನ್ನ ಪ್ರಕಟ ಮಾಡೋದಕ್ಕೆ ಬಹಳ ಡಿಲೇ ಮಾಡಾಕತ್ತಾರೆ. ಯಾಕಂದ್ರ ಈ ಕಡೆ ಎಲೆಕ್ಷನ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಅಲ್ಲೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಬೇಕು. ಈ ಕಡೆ IPL ಮ್ಯಾಚ್ ಗಳು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಇಲ್ಲೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಬೇಕು. ಹಿಂಗಾಗಿ ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು. ಆ ಕಡೆ ಎರಡರ ಕಡೆಗೆ ಅಂದ್ರೆ ಜನ ಯಾವ ಕಡೆ ಹೋಗ್ತಾರ ಅನ್ನುವಂಥದ್ದು ಗೊತ್ತಾಗಿಲ್ಲ. ಈ ಕಡೆ IPL ಮ್ಯಾಚ್ ಆದ್ರೂ ನೋಡ್ಬೋದು, ಆ ಕಡೆ ಎಲೆಕ್ಷನ್ ಗದ್ದಲ್ದಾಗ ಆದ್ರೂ ಬೀಳ್ಬಹುದು, ಗೊತ್ತಾಗಂಗಿಲ್ಲ. ಆಗ ಹಿಂಗಾಗಿ ಎಲೆಕ್ಷನ್ ಗಳು ಮುಗಿದ ಬಿಡ್ಲಿ, ನಾವು ಯಾವ್ಯಾವ ರಾಜ್ಯದೊಳಗ ಎಲೆಕ್ಷನ್ ಮುಗಿತಾವ, ಯಾವ್ಯಾವ ವೆನ್ಯೂಗಳು ಖಾಲಿ ಆಗ್ತಾವ, ಆ ವೆನ್ಯೂ ಒಳಗ ನಾವು ಮ್ಯಾಚ್ ಗಳನ್ನ ಹಾಕೊಂಡು ಆರಾಮ ಮ್ಯಾಚ್ ಗಳನ್ನ ಮುಗಿಸ್ಕೊಂಡ್ ಬಿಡೋಣ ಅನ್ನುವಂತ ಒಂದು ಯೋಚನೆ ಒಳಗ ಅದಾರಂತ. ಹಿಂಗಾಗಿ ಈ ಒಂದು ಸ್ಕೆಡ್ಯೂಲ್ ಅನ್ನ ಬಿಡೋದಕ್ಕ ಸ್ವಲ್ಪ ಡಿಲೇ ಆಗತೈತಿ ಅಂತೇಳಿ ಅಪ್ಡೇಟ್ ಅನ್ನ ಕೊಟ್ರ. ಇಲ್ಲೇ ಬಹಳ ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರ ಒಂದೇ ಮ್ಯಾಚ್ ಯಾವ ಟೀಮ್ ಗಳ ಜೋಡಿ ಇರ್ತೈತಿ, ಯಾವ್ಯಾವ ತಂಡಗಳು ಒಂದೇ ಮ್ಯಾಚ್ ಅನ್ನ ಆಡಬಹುದು, ಓಪನಿಂಗ್ ಮ್ಯಾಚ್ ಅನ್ನ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಒಂದು ಅಪ್ಡೇಟ್. ಈಗ ನೋಡ್ರಿ ಒಂದಂತೂ ಫಿಕ್ಸ್ ಬರದ್ ಇಟ್ಕೊಂಡ್ರಿ, ಒಂದೇ ಮ್ಯಾಚ್ ಅನ್ನ ನಮ್ಮ RCB ಅವರು ಆಡೇ ಆಡ್ತಾರೆ. ಯಾಕಂದ್ರ ಈ IPL ಮ್ಯಾನೇಜ್ಮೆಂಟ್ ಅವರೇ ಹೇಳ್ಬಿಟ್ಟಾರ, ಈ ಒಂದು IPL 2026 ಒಂದು ಓಪನಿಂಗ್ ಮ್ಯಾಚ್ ಮತ್ತೆ ಫೈನಲ್ ಮ್ಯಾಚ್ ಎರಡೂ ಮ್ಯಾಚ್ ಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ ನಡೀತಾವ ಅಂತೇಳಿ ಹೇಳಿಬಿಟ್ಟಾರ. ಹಿಂಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ ಮ್ಯಾಚ್ ನಡೀತೈತಿ ಅಂತ, ಓಪನಿಂಗ್ ಮ್ಯಾಚ್ ಆಗ್ತೈತಿ ಅಂದ್ರೆ RCB ಟೀಮ್ ಇದ್ದೇ ಇರ್ತೈತಿ. ಒಂದು ಫಿಕ್ಸ್ ಆಗಬೇಕು, ಅಪೋಸಿಟ್ ಟೀಮ್ ನಮ್ಮ RCB ವಿರುದ್ಧ ಯಾರು ಮ್ಯಾಚ್ ಅನ್ನ ಆಡ್ತಾರ ಅನ್ನುವಂಥದ್ದು ಒಂದು ಗೊತ್ತಾಯ್ತಪ್ಪ ಅಂದ್ರೆ ಒಂದೇ ಮ್ಯಾಚ್ ಫಿಕ್ಸ್ ಅಂತ ಹೇಳಿ ತಿಳ್ಕೊಂಡ್ಬಿಡ್ರಿ. ಒಂದೇ ಮ್ಯಾಚ್ ಅನ್ನ RCB ತಂಡ ಫಿಕ್ಸ್ ಆಡೇ ಆಡ್ತೈತಿ. ಈಗ ಕೊನೆಯದಾಗಿ IPL 2026 ಒಂದು ಸ್ಕೆಡ್ಯೂಲ್ ಯಾವ ದಿನಾಂಕಕ್ಕೆ ಪ್ರಕಟ ಆಗತೈತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ ನಿನ್ನೆ ಹೇಳಿದ್ರು, ನಿನ್ನಂತರೂ ಆಗಲಿಲ್ಲ. ಈಗ ಮತ್ತೊಂದು ಅಪ್ಡೇಟ್ ಅನ್ನ ಕೊಟ್ಟಾರ. ಮಾರ್ಚ್ 12ನೇ ತಾರೀಕು ಅಂದ್ರ ಗುರುವಾರ ದಿನ ಈ ಒಂದು IPL 2026 ಒಂದು ಸ್ಕೆಡ್ಯೂಲ್ ಬರುವಂತ ಸಾಧ್ಯತೆ ಐತೆ ಎನ್ನುವಂಥದ್ದನ್ನ ಈಗ ಅಫಿಸಿಯಲ್ ಆಗಿ ಈ ಒಂದು BCCI ಅವರೇ ಈ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡ್ಯಾರ. ಮಾರ್ಚ್ 12ನೇ ತಾರೀಕಿಗೆ ಬರ್ಬೋದು. ಅದು ಫುಲ್ ಸ್ಕೆಡ್ಯೂಲ್ ಬರಂಗಿಲ್ಲ. ಬಂದ್ರಪ್ಪ ಅಂದ್ರ 20 ದಿನದ ಮಾತ್ರ ಈ ಒಂದು ಸ್ಕೆಡ್ಯೂಲ್ ಅನ್ನ ಬಿಡುಗಡೆ ಮಾಡ್ತೀವಿ ಅಂತೇಳಿ BCCI ಅವರೇ ಅಪ್ಡೇಟ್ ಅನ್ನ ಕೊಟ್ಟಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುಮಂತ. ನಮಸ್ಕಾರ.